ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಪಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಒಂದು ಹಾಟ್ ಟಾಪಿಕ್ ಅಂತ ಹೇಳ್ಬೋದು. ಜಿಯೋ ಪಾಲಿಟಿಕಲ್ ಟಾಪಿಕ್ ಅಂತ ಹೇಳ್ಬೋದು. ನಮಗೆ ಈ ಇತ್ತೀಚಿನ ದಿನಗಳಲ್ಲಿ 2 ಡೇಸಿಂದ ಮಾಲ್ಡೀವ್ಸ್ನ ಬಗ್ಗೆ ಏನು ಚರ್ಚೆ ಆಗ್ತಿದೆ. ಸೊ ಆ ಬೇಸ್ಡ್ ಒಂದು ವಿಡಿಯೋ ಇದು. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಮಾಲ್ಡೀವ್ಸ್ ಸಸ್ಪೆಂಡ್ಸ್ 3 ಮಿನಿಸ್ಟರ್ಸ್ ಓವರ್ ಇನ್ಸಲ್ಟಿಂಗ್ ರಿಮಾರ್ಕ್ಸ್ ಎಗೇನೆಸ್ಟ್ ಇಂಡಿಯಾ. ಮಾಲ್ಡೀವ್ಸಲ್ಲಿ 3 ಜನ ಮಿನಿಸ್ಟರ್ಸ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ನೋಡೋಣ ಇದರಿಂದ ಏನು ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮೇಯ್ನಾಗಿ ಹೇಳೋದಾದರೆ ಮಾಲ್ಡೀವ್ಸ್ಗೆ ಅವರ ಒಂದು ರೆವಿನ್ಯೂ ಬರ್ತಕ್ಕಂಥದ್ದು ಟೂರಿಸಮಿಂದ. ಓಕೆ, ಸೋಷಲ್ ಮೀಡಿಯಾದಲ್ಲಿ ಬೈಕಾಟ್ ಮಾಲ್ಡೀವ್ಸ್ ನೌ ಟ್ರೆಂಡ್ಸ್ ಆನ್ ಸೋಷಲ್ ಮೀಡಿಯಾದಲ್ಲಿ ಬೈಕಾಟ್ ಮಾಲ್ಡೀವ್ಸ್ ಅಂತ ಒಂದು ಟ್ರೆಂಡ್ ನಡೀತಿದೆ. ಹಾಗೆಯೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಚಲೋ ಲಕ್ಷದ್ವೀಪ್ ಕ್ಯಾಂಪೇನ್ ಆ್ಯಂಡ್ ಅಯೋಧ್ಯಾಸ್ ಗ್ಲಿಟರಿ ಶೋ. ಸೊ ಇದು ಕೂಡ ಒಂದು ಟ್ರೆಂಡು ನಡೀತಾ ಇದೆ ಇವಾಗ. ಈ ಒಂದು ಎಲ್ಲ ನ್ಯೂಸಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಪರ್ಟಿಕ್ಯುಲರ್ ಆಗಿ ಯಾವ ಶೇರ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಅದನ್ನು ನೋಡ್ತಾ ಹೋಗೋಣ ಇವಾಗ. ಸೊ ಒಂದು ಡಿಸ್ಕ್ಲೈಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರನಾಗಿರ್ತಕ್ಕಂತಹ ಬೈ ಸೆಲ್ ಮಾಡ್ತಕ್ಕಂಥ ರೆಕಮೆಂಡೇಷನ್ಸ್ ಅಲ್ವೇ ಅಲ್ಲ. ನನಗನ್ಸಿದ್ದನ್ನು ನಾನೇನು ರಿಸರ್ಚ್ ಮಾಡಿದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಬೇರೆಯವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪರ್ಸೆಪ್ಷನ್ ಇರುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ಬೇರೆ ಯೋಚನೆ ಇರುತ್ತೆ. ಅವ್ರ ಯೋಚನೆ ಪ್ರಕಾರವಾಗಿ ನಾನು ಹೇಳ್ತಕ್ಕಂಥದ್ದು ಅವರಿಗೆ ತಪ್ಪು ಅಂತ ಅನಿಸ್ಬೋದು. ಸೊ ನಾನು ಅದನ್ನು ನನ್ನ ಒಂದು ಪ್ರಕಾರವಾಗಿ ನಾನು ಮಾತಾಡ್ತಿದ್ದೀನಿ. ಸೊ ಅವ್ರವ್ರಿಗೆ ಬಿಟ್ಟಿದ್ದದು, ಅವರವರ ಒಂದು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಓಕೆ, ಶೇರ್ಸನ್ನು ನೋಡೋದಾದರೆ ಮೊದಲನೇ ಶೇರು ಪ್ರವೇಗ್ ಲಿಮಿಟೆಡ್ ಅಂತಕ್ಕಂಥ ಒಂದು ಶೇರ್. ಸೊ ಇವತ್ತಿನ ದಿನ 20% ಅಪ್ನಲ್ಲಿ ಕ್ಲೋಸನ್ನು ಕೊಡ್ತು. ಸೊ ಆ್ಯಕ್ಚುಲಿ ಏನಾದರೂ ಲಕ್ಷದ್ವೀಪ್ ಈ ಥರ ಬೇರೆ ಕಾಂಟ್ರವರ್ಸೀಸ್ ಥರ ಏನಾದರೂ ಆಗಿ ಲಕ್ಷದ್ವೀಪ್ ಇನ್ನೂ ಹೈಲೈಟ್ ಆಗಿ ಇನ್ನೂ ಮೇಲೆ ಬರ್ತಾ ಹೋದರೆ ಈ ಒಂದು ಶೇರ್ಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸೊ ಈ ಶೇರ್ನ ಒಂದು ನಿಮ್ಮ ರೆಡಾರ್ನಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಒಂದು ವಾಚ್ ಲಿಸ್ಟನ್ನು ಇಟ್ಕೊಂಡ್ಬಿಟ್ಟು ಒಂದ್ಸಲ ಟ್ರ್ಯಾಕ್ ಮಾಡ್ತಾಯಿರಿ. ಸ್ವಲ್ಪ ದಿನ ಟ್ರ್ಯಾಕ್ ಮಾಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಲಕ್ಷದ್ವೀಪ್ದು ಬೇರೆ ನ್ಯೂಸಸ್ ಬರ್ತಾ ಇರ್ತವೆ. ಆ ಒಂದು ದಿನ ಈ ಒಂದು ಸ್ಟಾಕು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಹೋಗಿ. ನಿಮಗೆ ಅಲ್ಲೇ ಒಂದು ಗೊತ್ತಾಗ್ಬಿಡುತ್ತೆ ಯಾವ ನ್ಯೂಸು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಮೇಲೆ ಅಂತ ಹೇಳ್ಬಿಟ್ಟು. ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದರಿಂದ ನಾವು ಏನು ಕಲಿಬೋದಪ್ಪ, ಈ ಥರ ಏನೋ ಒಂದು ಎಕ್ಸಾಂಪಲು, ಈ ಥರ ನ್ಯೂಸ್ ಬರುತ್ತೆ, ಸ್ಟಾಕ್ ಹೆಂಗೆ ಮೂಮೆಂಟಮ್ ಆಗುತ್ತೆ ಅನ್ನೋದನ್ನು ನಮಗೆ ಇದರಿಂದ ನೋಡೋಕ್ಕೆ ಸಿಗುತ್ತೆ. ಸೊ ಓಕೆ, ಸ್ಟಾಕ್ನ ಬಗ್ಗೆ ಮಾತಾಡಿದ್ರೆ ಈ ಕಂಪನಿಯ ಬಗ್ಗೆ ಮಾತಾಡೋದಾದರೆ ಮೇಯ್ನಾಗಿ ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕಂಪನಿ, ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಂಪನಿ. ಸೊ ಇವರಿಗೆ ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಏನಪ್ಪ ಪ್ರಾಜೆಕ್ಟ್ ಅಂತ ಹೇಳಿದ್ರೆ 50 ಟೆಂಟ್ಸ್ನ ಒಂದು ಓಪನ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟು ಈ ಹಿಂದೆನೇ ಸಿಕ್ಕಿತ್ತು ಇವರಿಗೆ. ಡೇಟ್ ನೋಡ್ಬೋದು ನೀವು, ಡಿಸೆಂಬರ್ 20, 2023. ಇದ್ರದ್ದು ನೋಡಿ ಏನು ಒಂದು ಅದೃಷ್ಟ ಅಂತ. ಡಿಸೆಂಬರ್ 2023 ಈ ಒಂದು ಪ್ರಾಜೆಕ್ಟ್ ಸಿಕ್ತು. ಸೊ ಇವಾಗ ನೋಡಿ ಸ್ಟಾಕ್ ಯಾವ ಥರ ರ್ಯಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಎಕ್ಸಾಂಪಲ್ ಹೇಳ್ತಿರೋದು, ಅಂದರೆ ಒಂದು ಪರ್ಟಿಕ್ಯುಲರ್ ನ್ಯೂಸು ಯಾವ ಥರ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇನ್ನೂ ಒಂದು ಲಕ್ಷದ್ವೀಪದ ರಿಗಾರ್ಡಿಂಗ್ ಏನೇ ಆದ್ರೂ ಕೂಡ ಈ ಶೇರ್ನ ಟ್ರ್ಯಾಕ್ ಮಾಡಿ. ನಾನೇನು ತೋರಿಸಿದ್ನಲ್ಲ, ಈ ಶೇರ್ನ ಏನೇ ನ್ಯೂಸ್ ಬಂದ್ರೂ ಕೂಡ ಈ ಶೇರ್ನ ಟ್ರ್ಯಾಕ್ ಮಾಡಿ, ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡೋದಾದರೆ ಟಾಟಾದವ್ರದ್ದು ಟಾಟಾ ಗ್ರೂಪ್ ಅವರು ಹೋಟೆಲ್ನಲ್ಲೂ ಇದ್ದಾರೆ, ಹಾಗೆಯೇ ರೆಸಾರ್ಟ್ಗಳಲ್ಲೂ ಇದ್ದಾರೆ. ಅಫ್ಕೋರ್ಸ್ ಲಕ್ಷದ್ವೀಪಕ್ಕೆ ಹೋದರೆ ಎಲ್ಲಿ ಉಳ್ಕೋಬೇಕಾಗತ್ತೆ? ಹೋಟೆಲ್ಗಳು, ರೆಸಾರ್ಟ್ಗಳು. ಯಾವ ಥರ ಹೋಟೆಲ್ಗಳು? ಸೊ ಲಕ್ಸುರಿ ರೆಸಾರ್ಟ್ಸ್ಗಳು. ಸೊ ಈಗ ದುಡ್ಡಿರ್ತಕ್ಕಂಥ ಜನ ಏನು ಮಾಡ್ತಾರೆ, ಆಲ್ಮೋಸ್ಟ್ ಲಕ್ಸುರಿಯಸ್ ಕಡೆನೇ ಪ್ರಿಫರ್ ಮಾಡ್ತಾರೆ. ಸೊ ಆ ಥರನಾಗಿ ಇವ್ರು ನೋಡಿ, ಲಕ್ಷದ್ವೀಪ್ ಟು ಸೂನ್ ಗೆಟ್ 2 ತಾಜ್ ಬ್ರ್ಯಾಂಡೆಡ್ ರೆಸಾರ್ಟ್ಸ್ ಇನ್ ಸುಹೇಲಿ ಆ್ಯಂಡ್ ಕದ್ಮತ್ ಐಲ್ಯಾಂಡ್ ಬೈ ಟಾಟಾ ಗ್ರೂಪ್. ಸೊ ಟಾಟಾ ಗ್ರೂಪ್ ಅವರು ಲಕ್ಷದ್ವೀಪಲ್ಲಿ 2 ತಾಜ್ ಬ್ರ್ಯಾಂಡೆಡ್ನ 2 ರೆಸಾರ್ಟ್ನ ಓಪನ್ ಮಾಡ್ತಾರಂತೆ. ಇದು ಆಲ್ಮೋಸ್ಟ್ 2026 ಈ ಒಂದು ಪ್ರಾಜೆಕ್ಟು ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇಂಡಿಯನ್ ಹೋಟೆಲ್ ಕಂಪನಿ. ಸೊ ಇದೇ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಈ ಏನು ತಾಜ್ ಬ್ರ್ಯಾಂಡೆಡ್ನ 2 ರೆಸಾರ್ಟ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇದು ಇಂಡಿಯನ್ ಹೋಟೆಲ್ಸ್ ಕಂಪನಿ ಆ ಒಂದು ಅಂಡರಲ್ಲಿ ಈ ಒಂದು ರೆಸಾರ್ಟ್ಗಳು, ಈ ಒಂದು ತಾಜ್ ರೆಸಾರ್ಟು
ಕನ್ಸ್ಟ್ರಕ್ಟ್ ಆಗುತ್ತೆ. ಸೊ ಓಕೆ, ಇಂಡಿಯನ್ ಹೋಟೆಲ್ ಕಂಪನಿ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಇದೆ. ಸೊ ಆ ಒಂದು ಸ್ಟಾಕ್ ಕೂಡ ನೋಡ್ಬೋದು ನೀವು, ಆಲ್ಮೋಸ್ಟ್ 5 ಇಯರಲ್ಲಿ 225% ಅಷ್ಟು ರಿಟರ್ನ್ನ ಕೊಟ್ಟಿದೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಲಕ್ಷದ್ವೀಪ ಇನ್ನು ಮುಂದೆ ಬಂದೇ ಬರುತ್ತೆ. ಸೊ ಇನ್ನು ಮುಂದೆ ಆಫ್ಕೋರ್ಸ್ ಬರಲೇಬೇಕು. ಸೊ ಬಂದವಾಗ ಈ ಒಂದು ನಾನೇನು ಸ್ಟಾಕ್ಗಳನ್ನು ಹೇಳ್ತೀನಿ, ಸೊ ಈ ಒಂದು ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡ್ತಾ ಹೋಗಿ. ಈ ಒಂದು ಸ್ಟಾಕ್ನ ಅಟ್ಲೀಸ್ಟ್ ನೀವು ಒಂದು ಬೈ ಸೆಲ್ ಅಂತೂ ಮಾಡಬೇಡಿ, ಅಂದರೆ ಜಸ್ಟ್ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ಟಾಕ್ ಮೊಮೆಂಟಮನ್ನು ಕೊಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಓಕೆ, ಇದರ ಒಂದು ಬ್ಯಾಲೆನ್ಸ್ ಶೀಟ್ನ ನೋಡಿದ್ರೆ ನೋಡಿ, ಇದರ ಒಂದು ಲಾಂಗ್ ಟರ್ಮ್ ಬಾರೋಯಿಂಗ್ಸು 71 ಕ್ರೋರ್, 71 ಕೋಟಿ. ಹಾಗೆಯೇ ಶಾರ್ಟ್ ಟರ್ಮ್ ಬಾರೋಯಿಂಗು 450 ಕೋಟಿ. ಓಕೆ ಥರ ಇರ್ತಕ್ಕಂಥ ಒಂದು ಕಂಪ್ನಿ ಅಂತ ಹೇಳ್ಬೋದು ಇದು. ನೆಕ್ಸ್ಟ್ ನೋಡೋದಾದರೆ ಈ ಒಂದು ಮ್ಯಾಪಲ್ಲಿ ನೋಡಿ, ಇವಾಗ ಲಕ್ಷದ್ವೀಪು ಇಲ್ಲಿದೆ, ಸೌತ್ ಇಂಡಿಯಾದಲ್ಲಿ ಲಕ್ಷದ್ವೀಪು ಇಲ್ಲಿದೆ. ಓಕೆ, ಈಗ ಪರ್ಟಿಕ್ಯುಲರ್ ಆಗಿ ಕೊಚ್ಚಿಯಿಂದ ಮಾತ್ರ ಕೇರಳ ಕೊಚ್ಚಿಯಿಂದ ಮಾತ್ರ ಇದಕ್ಕೆ ಲಕ್ಷದ್ವೀಪ್ಗೆ ಫ್ಲೈಟ್ ಇರೋದು. ಬೇರೆ ಎಲ್ಲಿಂದನೂ ಲಕ್ಷದ್ವೀಪ್ಗೆ ಕನೆಕ್ಟಿವಿಟಿ ಇಲ್ಲ. ಅಂದರೆ ಲಕ್ಷದ್ವೀಪ ಹೆಂಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ, ಎಲ್ಲನೂ ಕೂಡ ಮಧ್ಯದಲ್ಲಿ ನೀರಿದೆ, ಸಮುದ್ರ, ಇಲ್ಲೆಲ್ಲ ಕೂಡ ಸಮುದ್ರ ಇದೆ. ಒಂದು ಬೈ ಏರ್ ಹೋಗಬೇಕು ಅಥವಾ ಬೈ ಸಿ, ಸಮುದ್ರದ ಮೂಲಕ ಹೋಗಬೇಕು, ಹಡಗು, ಶಿಪ್ಸು, ಆ ಥರ. ಸೊ ಕನ್ವೀನಿಯೆಂಟ್ ಆಗಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬೈ ಏರ್. ಸೊ ಇವಾಗ ಪ್ರೆಸೆಂಟಲ್ಲಿ ಕೊಚ್ಚಿಯಿಂದ ಫ್ಲೈಟ್ಸ್ ಇದೆ. ಸೊ ಇಂಟರ್ಗ್ಲೋಬ್ ಏವಿಯೇಷನ್ ಇವರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಓಕೆ, ಡಿಮಾಂಡನ್ನು ನೀವು ಕ್ರಿಯೇಟ್ ಮಾಡಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಫಾರ್ ಎಕ್ಸಾಂಪಲ್ ಡಿಮಾಂಡ್ ಇದೆಯಪ್ಪ, ಜಾಸ್ತಿ ಇದೆ ಅಂತ ಹೇಳಿದ್ರೆ ಡೆಲ್ಲಿಯಿಂದ, ಹಾಗೆ ಇಂದೋರು, ಕೋಲ್ಕತ್ತಾ, ಮುಂಬೈ, ಈ ಥರ ಬೇರೆ ಬೇರೆ ಟಾಪ್ ಸಿಟೀಸ್ ಏನಿದೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ, ಸೊ ಅಂಥ ಸಿಟಿಗಳಿಂದನೂ ಕೂಡ ನಾವು ಫ್ಲೈಟ್ಸನ್ನು ಬಿಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆವಾಗ ಏನು ಮಾಡಬೇಕು, ಆ ಶೇರ್ನ ಟ್ರ್ಯಾಕ್ ಮಾಡಬೇಕಂದ್ರೆ ಇಂಟರ್ಗ್ಲೋಬ್ ಏವಿಯೇಷನ್, ಸೊ ಆ ಒಂದು ಸ್ಟಾಕ್ನ ಟ್ರ್ಯಾಕ್ ಮಾಡಬೇಕಾಗತ್ತೆ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆಯೇ ಲಾಸ್ಟಿಗೆ ಇನ್ನೊಂದು ಹೇಳೋದು ಮರ್ತೆ, ಈಸಿ ಟ್ರಿಪ್ ಪ್ಲ್ಯಾನರ್ ಅಂತ ಒಂದು ಶೇರ್ ಇದೆ. ಸೊ ಆ ಶೇರ್ ಕೂಡ ಒಂದು 6% ರ್ಯಾಲಿಯನ್ನು ಕೊಡುತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಬಿಟ್ಟು ಏನು ಫ್ಲೈಟ್ಸ್ನ ಬುಕ್ಕಿಂಗ್ ಮಾಡಿದ್ರು ಮಾಲ್ಡೀವ್ಸ್ಗೆ. ಸೊ ಆ ಮಾಲ್ಡೀವ್ಸ್ಗೆ ಬುಕ್ ಮಾಡಿರ್ತಕ್ಕಂಥ ಎಲ್ಲ ಫ್ಲೈಟ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ಅವರು. ಏನಪ್ಪ ಇದು ಕ್ಯಾನ್ಸಲ್ ಮಾಡಿದರು ಅಂತ ಹೇಳಿದ್ರೆ, ಸ್ಟಾಕು 6% ರ್ಯಾಲಿ ಮಾಡಿದೆಯಲ್ಲ ಹೇಗೆ? ಸೊ ಏನಿಲ್ಲ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪ್ಲ್ಯಾನ್ಸ್ಗಳನ್ನು, ಬೇರೆ ಬೇರೆ ಆಫರ್ಸ್ಗಳನ್ನು, ಲಕ್ಷದ್ವೀಪಕ್ಕೆ ಹೋಗೋರಿಗೆ ಬೇರೆ ಬೇರೆ ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದಾಗಿ 6% ರ್ಯಾಲಿನ ಕೊಟ್ಟಿದೆ ಯಾವುದೋ ಈಸಿ ಟ್ರಿಪ್ ಪ್ಲ್ಯಾನರ್ ಅಂತಕ್ಕಂಥ ಒಂದು ಶೇರ್. ಸೊ ಈ ಎಲ್ಲ ಶೇರ್ಗಳನ್ನು ಟ್ರ್ಯಾಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ 2-3 ಸಲ ಹೇಳ್ಬಿಟ್ಟೆ. ಸೊ ಇನ್ನೊಂದು ಸಲ ಹೇಳ್ತೀನಿ, ನಾನು ಏನು ಹೇಳಿದ್ನಲ್ಲ, ಈ ಶೇರ್ಸ್ಗಳನ್ನ ಲಕ್ಷದ್ವೀಪದ್ದು ಯಾವುದೇ ಒಂದು ಪಾಸಿಟಿವ್ ನೆಗೆಟಿವ್ ನ್ಯೂಸ್ ಬಂದ್ರೂ ಕೂಡ, ಸೊ ನಾನು ಫಸ್ಟಿಗೊಂದು ಶೇರ್ನ ಹೇಳಿದೆ, ಪಿಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ಶೇರ್ ಅದು. ಸೊ ಆ ಶೇರ್ನ ಟ್ರ್ಯಾಕ್ ಮಾಡಿ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್. ಥ್ಯಾಂಕ್ ಯು.